ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಲಿ ನಾಳೆ ನಮ್ಮ ಆಫೀಸಲ್ಲಿ ಓಣಂ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ನಡೀತಾ ಇರೋದೇನೆಂದರೆ ಹೂಗಳೆಲ್ಲ ಯೂಸ್ ಮಾಡಿ ರಂಗೋಲಿ ಹಾಕ್ತಾ ಇದ್ದಾರೆ. ಸೊ ಅದೊಂದು ಕೇರಳ ಸ್ಟೈಲು ತೋರಿಸ್ತೀನಿ ಬನ್ನಿ. ಓಣಂ ಸೆಲೆಬ್ರೇಷನ್ನ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಹೂವಲ್ಲಿ ಬಿಡ್ತಕ್ಕಂತಹ ರಂಗೋಲಿ, ಈ ಒಂದು ಹೂವಲ್ಲಿ ಬಿಡ್ತಕ್ಕಂತಹ ರಂಗೋಲಿಗೆ ಕೇರಳದವರು ಪೂಕಳಂ ಅಂತ ಕರೀತಾರೆ. ಸೊ ಈ ಒಂದು ಪೂಕಳಂ ಪ್ರಿಪೇರ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಅಲ್ಲೆಲ್ಲ ಹುಡುಗರು ಸ್ಟಾಫ್ಸು ರೆಡಿಯಾಗಿ ಕೂತಿದ್ದಾರೆ. ಸೊ ಅದೇ ರೀತಿ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಆಲ್ಮೋಸ್ಟ್ ವೆರೈಟಿ ಹೂಗಳನ್ನ ತಂದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಹಾಕೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಇಲ್ಲಿ. ಅದೇ ರೀತಿ ಸೈಡಲ್ಲಿ ನಮ್ಮ ಗಣೇಶ ಕೂಡ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಸೊ ಹಾಗಾದರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ರೆಡಿ ಇದೆ. ಇನ್ನೇನು ಬನ್ನಿ ಫುಲ್ ಆದಮೇಲೆ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಪೂಕಳಂ ಫುಲ್ಲಾಗಿ ರೆಡಿಯಾಗಿದೆ. ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಅಲ್ವಾ. ಹ್ಯಾಪಿ ಓಣಂ. ಥ್ಯಾಂಕ್ ಯು ಸೊ ಮಚ್. ಬಾಯ್.